ಮೀನ್ಸ್ ಇಷ್ಟು ದೊಡ್ಡ ದೊಡ್ಡ ಬೆಡ್ಶೀಟ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಇದು ಸ್ಪೇಸಸ್ ಸಾಕಾಗಲ್ಲ. ಈ ಥರ ಮಿನಿ ವಾಷಿಂಗ್ ಮಿಷಿನ್ ಇದೆ, ಅಷ್ಟು ಈಸಿಯಾಗಿ ಎರಡು ಕಡೆನೂ ಇಟ್ಟು ವಾಶ್ ಮಾಡ್ಕೋಬೋದು. ಇವತ್ತಿನ ತಿಂಡಿಗೆ ಪಾಲಕ್ ರೈಸ್ ಮಾಡ್ತಿದ್ದೀನಿ. ಸೊ ಇದಕ್ಕೆ ಬಂದು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇನ್ನೂ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಈ ಕಡೆ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ತೀನಿ. ಅದಾದಮೇಲೆ ಈ ಕಡೆ ಕುಕ್ಕರ್ಗೆ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಕಡಲೆಬೇಳೆ ಮತ್ತು ಕರಿಬೇವು ಇಷ್ಟನ್ನೆಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಮತ್ತು ರುಬ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಸ್ವಲ್ಪ ಹಸಿ ವಾಸನೆ ಬರೋವರೆಗೂ ರುಬ್ಕೊಂಡು ನೆಕ್ಸ್ಟು ಈ ಕಡೆ ಪಾಲಕ್ ಸೊಪ್ಪನ್ನು ಬಿಸಿ ಆಗುತ್ತಲ್ಲ ಅದನ್ನು ಪೇಸ್ಟ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಈರುಳ್ಳಿ, ಟೊಮೊಟೊ, ಕ್ಯಾರೆಟ್ ಮಾತ್ರ ಹಾಕ್ತೀನಿ, ಬೇರೆ ಇನ್ನೊಂದು ತರಕಾರಿ ಹಾಕ್ತಿಲ್ಲ, ಬೇಕಾದ್ರೆ ನೀವು ಹ್ಯಾಡ್ ಮಾಡ್ಕೋಬೋದು. ನೆಕ್ಸ್ಟ್ ಇದನ್ನು ರುಬ್ಬಿರೋವಂಥ ಪಾಲಕ್ನ ಹಾಕಿ ಅದು ಸ್ವಲ್ಪ ಫ್ರೈ ಮಾಡೋಣ. ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈ ಕಡೆ ಮತ್ತು ಕಾಯಿ ಮತ್ತು ಮಸಾಲೆ ಐಟಮ್ಸ್ನ ಪೇಸ್ಟ್ ಮಾಡಿಕೊಂಡು ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಅದರಲ್ಲೇ ಸ್ವಲ್ಪ ಫ್ರೈ ಮಾಡಿದರೆ ಎಣ್ಣೆಯಲ್ಲಿ ಅದರಲ್ಲೇ ಹಸಿದೆಲ್ಲ ಹೋದರೆ ಚೆನ್ನಾಗಿ ಅನಿಸುತ್ತೆ. ಮತ್ತು ಬಟಾಣಿ, ಅಕ್ಕಿ 1 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಅಕ್ಕಿನ ಅದು ಡಬಲ್ ನೀರು ಹಾಕಿ ಕುಕ್ಕರ್ನ ಉಪ್ಪು ಮತ್ತು ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಇಷ್ಟನ್ನು ಸ್ಪೈಸಸ್ ಹಾಕಿ ಬೇಕಾದ್ರೆ ನಿಮ್ಗೆ ಏನಾದ್ರು ಬೇಕಾದ್ರೆ ಬೇರೆ ಆ್ಯಡ್ ಮಾಡ್ಕೋಬೋದು. ಮತ್ತು ಕಸ್ತೂರಿ ಮೇಥಿ ಸ್ವಲ್ಪ ಹಾಕ್ತಿದ್ದೆ. ಕಸ್ತೂರಿ ಮೇಥಿ ನಿಜವಾಗ್ಲೂ ಟೇಸ್ಟ್ ಸಕ್ಕತ್ತಾಗಿ ಕೊಡುತ್ತೆ, ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಕುಕ್ಕರ್ ಕ್ಲೋಸ್ ಮಾಡಿ ಮುಗೀತು. ತಿಂಡಿ ಎಲ್ಲ ಆಯಿತು. ಪಾಪುಗೆ ಸ್ವಲ್ಪ ಅಷ್ಟರಲ್ಲಿ ನಾನು ಅವನಿಗೆ ಆಯಿಲ್ ಮಸಾಜ್ ಮಾಡ್ತೀನಿ. ಈ ಬೇಸಿಗೆಲಿ ಮಕ್ಳನ್ನ ಮಾತ್ರ ಹಾಗೆ ಬಿಡಬೇಡಿ ಪ್ಲೀಸ್, ಎಣ್ಣೆ ಮಸಾಜ್ ಮಾಡ್ತಾಯಿರಿ 2 ಡೇಸ್ಗೆ ಒಂದ್ಸಲ. ತಲೆಗೆಲ್ಲ ವಾಶ್ ಮಾಡಿ. ಬೈ ಕೀ ಎಲ್ಲಾಗತ್ತೆ ಬಕ್ಕಿ ಕೀ ಎಲ್ಲ ಹಾಕ್ತೀರಾ? ಅಪ್ಪ ಅಲ್ಲ ಸ್ಟಾರ್ಟ್ ಎಲ್ಲಿ ಮಾಡ್ತೀರಪ್ಪ? ಬೈಕ್ ಸ್ಟಾರ್ಟ್ ಹೆಂಗೆ ಮಾಡಿದ್ರೆ ಅಲ್ಲ ಹಂಗೆ ಪ್ರೆಸ್ ಮಾಡೋದು ಆ್ಯಕ್ಚುಲಿ ಬೇಬಿ ಅಲ್ಲಪ್ಪ, ಇಲ್ಲಿ ತಿರ್ಗೋ, ಇಲ್ಲಿ ಸನು ಮಿಕ್ಸಿ ಹೆಂಗೈತಪ್ಪ? ಇದು ಕಡಲೆ ಹಿಟ್ಟು ಮಿಕ್ಕಿದೆ. ಸೊ ಅದರಲ್ಲಿ ತಂಬಿಟ್ಟು ಮಾಡೋಣ ಅಂತ, ಹೆಲ್ದಿಯಾಗಿರೋಂಥ. ಸೊ ಅದಕ್ಕೆ ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಎಳ್ಳು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿ ಬರೋ ಥರ ಮಾಡಿಕೊಂಡೆ. ಅದಕ್ಕೆ ಕಾಯೆಲ್ಲ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡು ಮತ್ತು ಕಾಯಿ ತುರಿನ ಸ್ವಲ್ಪ ಆ್ಯಕ್ಚುಲಿ ಕೊಬ್ಬರಿ ಇರಲಿಲ್ಲ, ಸೊ ಹಾಗಾಗಿ ಕಾಯಿನ ಸ್ವಲ್ಪ ಬಿಸಿ ಮಾಡ್ತೀನಿ. ಇಲ್ಲ ಕಾಯಿನೇ ಹಾಕ್ಬೋದು, ಬಟ್ ಅದು ಜಾಸ್ತಿ ದಿನ ಸ್ಟೋರ್ ಮಾಡೋದಕ್ಕಾಗಲ್ಲ. ಸೊ ಈ ಥರ ಬಿಸಿ ಮಾಡಿ ಹಾಕಿದ್ರೆ ಒಂದು 15 ಡೇಸ್ ಸ್ಟೋರ್ ಮಾಡ್ಬೋದು. ಸೊ ಹಾಗಾಗಿ ಬೆಲ್ಲದ ಪಾಕ ಹಾಕ್ಬಿಟ್ಟು ಇದನ್ನ ಟೊಮ್ಟೊ ಥರ ಕಟ್ಟಿದ್ರೆ ಆಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.